ಲೇಖನವನ್ನು ತುಂಬ ಹೃದಯದಿಂದ ಅಭಿನಂದನೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಸಂತೋಷವಾಗ್ತದೆ ಅಂದರೆ ಇದೊಂದು ಹಾಸ್ಯ ಲೇಖನಗಳ ಸಂದರ್ಭ. ಹಾಸ್ಯ ಬರೆಯುವವರೇ ಕಡಿಮೆ, ಈ ಹಾಸ್ಯ ಲೇಖನ ಗುಂಪಿಗೆ ಲೇಖನವನ್ನು ಸೇರ್ಪಡೆ ಆಗ್ತಾ ಇದೆ. ಅದಕ್ಕಾಗಿ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಮುಖ್ಯವಾಗಿ ನೋವಿನಾಗ ನಗೆಯ ಮೇಲೆ ಈ ತಲೆಮಾರಿಗೆ ತೃತೀಯ ತಲೆಮಾರಿಗೆ ಬಹಳ ಸಂತೋಷವನ್ನು ಮಾಡಿಕೊಂಡು ವಿವಿಧ ರೀತಿಯ ತಲೆಬರಹ. ಇದು ಈ ಮಾತಿನ ಮುಂದೆ ಹೋಗಬೇಕು ಅಂತಂದ್ರೆ ನಾವು ತೃತೀಯ ನಿರ್ದೇಶಕ ಸರ್ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಅಧಿಕಾರಿಗಳಾಗಿ ನಿವೃತ್ತಿ ಹೊಂದಿದ್ದಾರೆ. ಅವರ ಪರಿಚಯವನ್ನ ಟಿ ಸರ್ ಅವರು ಮಾಡಿಕೊಡ್ತಾರೆ. ಅದು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲ ನಗೆಯ ಮೀಡಿ ಅನ್ನುವಂಥ ಹಾಸ್ಯ ಸಂಕಲನವನ್ನ ನಮ್ಮ ಹಾಸ್ಯ ಕೂಟದ ಸಂಚಾಲಕರಾಗಿರ್ತಕ್ಕಂಥ ಮುಂದೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಗಾಂಧೀಜಿ ಏಕೆ ನೋಟಿನ್ಯಾಗ ನಗಾತಾನಂದ್ರೆ ನಗೆಯ ನೋಟಿನ್ಯಾಗ ನಗೆ ಬೀರಿ ಅನ್ನುವಂಥ ಪುಸ್ತಕವನ್ನು ಓದಿ ಗಾಂಧೀಜಿ ನಗ್ತಾ ಇದ್ದಾರೆ. ನೋಟಿನ್ಯಾಗ ನಗೆ ಬೀರಿ ಅನ್ನುವಂಥ ಪುಸ್ತಕವನ್ನು ಓದಿ ಗಾಂಧೀಜಿ ನಗ್ತಾ ಇದ್ದಾನೆ. ಅಂದ್ರೆ ಎಷ್ಟು ಹಾಸ್ಯಮಯವಾಗಿದೆ ಅನ್ನೋದನ್ನ ನಾವು ಈ ಪುಸ್ತಕವನ್ನು ಓದಿ ನೋಡಿದಾಗ ಗೊತ್ತಾಗುತ್ತೆ. ಪ್ರತಿಯೊಂದು ನಮ್ಮ ಜೀವಿತದ ಅವಧಿಯ ಘಟನೆ. ಆದರೆ ಮೂಲಭೂತ ಕರ್ತವ್ಯ ಲೇಖಕರಿಗೆ ಪ್ರತಿ ವರ್ಗದಲ್ಲಿ ತಮ್ಮ ಕಾಣಿಕೆಯನ್ನು ಸಲ್ಲಿಸಿರುತ್ತಾರೆ. ಅವರು ಅವರಲ್ಲಿ ಈ ಇದರಲ್ಲಿ ಸಂಕ್ಷಿಪ್ತವಾಗಿ ಸ್ಮರಿಸುವುದಕ್ಕೆ ನನ್ನ ಕೆಲಸ. ನಾನು ಈ ಕೃತಿಯನ್ನು ಬರೆದ ಅಂತೇಳಿ ನಮ್ಮ ಕರ್ನಾಟಕ ಅಂತೇಳಿ ಸಾಹಿತ್ಯ ಇದೆ. ಅದಕ್ಕೆ ಕಾಡಿಕೂಟ ಅವರು ಮುಂದಿನ ಬದುಕರು ಸಂತೃಪ್ತಿಯ ಕ್ಷಣಗಳನ್ನು ಬ್ಯಾಂಕಿನ ಪುಸ್ತಕ ಬರ್ತದೆ. ಅವರಿಗೆ ಇದೇ ವೇದಿಕೆ ನಾನು ಕೇಳ್ಕೊಂಡಿದ್ದರೆ ಪುಸ್ತಕ ಬಿಡುಗಡೆ ಮಾಡೋದು. ಅದಕ್ಕೆ ಅವರು ನೋಡಿದ್ರು ಮತ್ತು ಪುಸ್ತಕ ನೋಡಿದ್ರು. ಇಂಥ ಗಂಭೀರವಾದಂಥ ವಿಷಯಗಳನ್ನು ನಾನು ಹ್ಯಾಕ್ ಬಿಡುಗಡೆ ಮಾಡೋದು ಅವರಿಗೆ ನಾವು ಈ ಸಂದರ್ಭದಲ್ಲಿ ಗೌರವ ಸದಸ್ಯರ ಪ್ರೋತ್ಸಾಹ ಕೂಡ ಅಷ್ಟೇ ಮುಖ್ಯ ಇದೆ. ಅದಕ್ಕಾಗಿ ಅವರು ಕೂಡ ಕುಟುಂಬದ ಸದಸ್ಯರಿಗೆ ಇದೇ ರೀತಿ ನಿರ್ಣಯಕರ್ ಸರ್ ಅವರು ಮುಂಬರುವ ದಿನಗಳಲ್ಲಿ ಇನ್ನು ಹೆಚ್ಚಿನ ಕೃತಿಗಳನ್ನ ಅವರು ಬರೀಲಿ ನಮ್ಮ ಹಾಸ್ಯ ಕೂಟಕ್ಕೆ ಅವರು ಇಂತಹ ಒಂದು ಮೆರಗನ್ನ ತರಲಿ ಮೇಲೆ ಮೇಲೆ ಅಂತ ಹೇಳ್ತಾ ಮಾತಾಡ್ತಾ ವಿಜಯ್ ಕುಮಾರ್ ನಿರ್ಣಯಕರ್ ಸರ್ ಅವರು ಹೇಳಿ ಹಾಸ್ಯ ಹೇಳೋದು ಸರಳ, ನಿಜವಾಗೂ ಕೂಡ ಕೃತಿ ರಚನೆ ನಿಜವಾಗೂ ಕೂಡ ಕಷ್ಟದ ಕೆಲಸ. ಅಂತ ಕಷ್ಟದ ಕೆಲಸವನ್ನ ಬಹಳ ಸರಳವಾಗಿ ಅವರು ಮಾಡಿದ್ದಾರೆ. ತಮ್ಮೆಲ್ಲರೂ ಕೂಡ ನಗಿಸುವಂತಹ ಪುಸ್ತಕವನ್ನು ನೀಡಿದ್ದಾರೆ. ಹಾಸ್ಯ ಕೂಟದ ಪರವಾಗಿ ಮತ್ತೊಮ್ಮೆ ಅವರಿಗೆ ಅನಂತ ಎಷ್ಟು ಖುಷಿ ಆಗುತ್ತಲ್ಲ ಅಷ್ಟೇ ಖುಷಿ ಫ್ಯಾಕ್ಟರಿ ಕೆಲಸ ಮಾಡೋರು ನಗುವಿನ ಬಗ್ಗೆ ಬರ್ತಾರೆ. ಯಾಕಂದ್ರೆ ಇವತ್ತು ವಿಜಯ್ ಕುಮಾರ್ ನಿರ್ಲೇಕರ್ ಸರ್ ಅವರು ಪುಸ್ತಕ ಬರ್ತಾರೆ. ಅವ್ರ ಪುಸ್ತಕದಿಂದ ನೋಟಿನಾಗ ನಗೆ ಬೀರಲಿ, ಅವ್ರ ಪುಸ್ತಕದಿಂದ ನೋಟಿನಾಗ ನಗೆ ಬೀರಲಿ, ಹಾಸ್ಯ ಕೂಟದಿಂದ ನಗೋರ ಕೈಯಾಗ ನೋಟು ಬರಲಿ.
ಚಪ್ಪಾಳೆ ಹೊಡೆದು ನಾವು ಮೈಕ್ನಾಗ ಮಾತಾಡೋ ಡೈರೆಕ್ಟ್ ಮಾತಾಡೋ ವಿಚಾರ ಮಾಡ್ತಾರೆ. ಸೊ ಇದೇ ಪರಿಸ್ಥಿತಿ ಎಲ್ಲ ಸ್ವಲ್ಪ ಕೆಟ್ಟು ಮೈಕ್ ಇಲ್ಲದಕ್ಕೆ ಅಷ್ಟೇ ನನಗೋಸ್ಕರ ಮೈಕ್ ಇರಲಿಲ್ಲ ಹಂಗಾಗಿ. ಸೊ ಇದ ಪರಿಸ್ಥಿತಿ ಕೆಲವೊಂದು ಟೈಮ್ ಇರುತ್ತೆ ಸರ್ ನಮ್ಮ ಲೈಫ್ ಒಳಗಡೆ. ಅದ್ರ ಸಲುವಾಗಿ ಒಂದು ಮಿನಿ ಕವನ, ಅದು ಹನಿ ಕವನ ಬರ್ತಿದೆ. ಹಣ್ಣಿಗಾಗಿ ಹೊಡೆದ ಕಲ್ಲು ತಪ್ಪಿ ಕಾಯಿ ಕೆಳಗೆ ಕೆಡವಿದಂತೆ, ನನ್ನ ಬಳಿಗಾಗಿ ಕೊಟ್ಟ ಹೂವು ಒಪ್ಪಿ ಪಕ್ಕದವಳು ಸಿಕ್ಕಿರುವಂತೆ, ಜೀವನ ಕೊಟ್ಟಿದ್ದೇ ಪಡೆದು ಸವಿಯೋದ, ಸಿಗಲಾರದಕ್ಕೆ ಹೊರಗಿ ಸೊರಗಿ ಸಾಯೋದ. ಸೊ ಜೀವನದಲ್ಲಿ ಏನ್ ಸಿಗುತ್ತೋ ಅದನ್ನ ಖುಷಿಯಾಗಿ ಅನುಭವಿಸ್ಬೇಕು ಅಂತ ತಿಳ್ಕೊಂಡಿದ್ದು ಬಂದಿದೆ. ಈಗ ಜನವರಿ ಇರೋದ್ರಿಂದ ಹೋದ ವರ್ಷ ಜನವರಿನಲ್ಲಿ ಒಂದು ಮೇಲ್ ಸೇತುವೆ ಬಗ್ಗೆ ಒಂದು ಹನಿಗವನ ಬಂದಿದೆ ಸರ್. ಏನಂತಂದ್ರೆ ಜನರಿಗಾಗಿ ಉದ್ಘಾಟಿಸಲಾಯಿತು ಮೇಲ್ ಸೇತುವೆ. ಜನರಿಗಾಗಿ ಉದ್ಘಾಟಿಸಲಾಯಿತು ಮೇಲ್ ಸೇತುವೆ. ಜೂನ್ನಲ್ಲಿ ಜಡಿಮಳೆಗೆ ಇದಾಯಿತು ತುಂಬಿ ಹರಿಯುವ ಕಾಲುವೆ. ಚೆನ್ನಾಗಿ